ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂತಹ 11 ಸಾವು ಪ್ರಕರಣ ಕುನಾವ್ ಆಯೋಗದ ವರದಿಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಡಿಎನ್ಎ ಸಂಸ್ಥೆಯಿಂದ ಕುನಾವ್ ವರದಿಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗಿದ್ದು, ಆರ್ಸಿಬಿ ವಿಜಯೋತ್ಸವ ಹೊಣೆ ಹೊತ್ತಿದ್ದು ಡಿಎನ್ಎ ಸಂಸ್ಥೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಮಂದಿ ಸಾವನ್ನಪ್ಪಿದ್ರು. ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತಿದ್ದು ಈ ಮ್ಯಾನೇಜ್ಮೆಂಟ್ ಸಂಸ್ಥೆ ಏನು ಡಿಎನ್ಎ. ಸೊ ಅದರ ಮೇಲೂ ಕೂಡ ಕೇಸ್ ಆಗಿದ್ರಿಂದ ಅವರೀಗ ಹೈಕೋರ್ಟ್ಗೆ ಹೋಗಿದ್ದಾರೆ. ಕುನಾವ್ ವರದಿಯಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಸತ್ಯಕ್ಕೆ ದೂರವಾದದ್ದು. ನಾವು ಇದಕ್ಕೆ ಹೊಣೆಗಾರರಲ್ಲ, ನಾವು ಮೊದಲೆಯೇ ಪರ್ಮಿಷನ್ ಕೇಳಿದ್ವಿ, ಇದೆಲ್ಲವೂ ಕೂಡ ಸರ್ಕಾರದ ಜವಾಬ್ದಾರಿ ಅನ್ನುವಂತಹ ನಿಟ್ಟಿನಲ್ಲಿ ಅವರೀಗ ಕೋರ್ಟ್ನ ಮುಂದೆ ವಾದವನ್ನು ಇಡಲಿದ್ದಾರೆ. ವರದಿಯಲ್ಲಿ ನ್ಯಾಯಕ್ಕೆ ವಿರುದ್ಧವಾಗಿ ವರದಿ ಬಂದಿದೆ ಅನ್ನೋದು ಅವರ ಮಾತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಬೇಕಾಗಿದೆ. ಸದ್ಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದ್ದು, ಡಿಎನ್ಎ ಸಂಸ್ಥೆಯಿಂದ ಕುನಾವ್ ವರದಿಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಆರ್ಸಿಬಿ ವಿಜಯೋತ್ಸವ ಹೊಣೆ ಹೊತ್ತಿದ್ದಂತಹ ಸಂಸ್ಥೆ ಇದಾಗಿತ್ತು. ಈಗ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಮೂವರ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ ಆಗುತ್ತೆ. ನಾವು ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ, ಆದರೆ ವರದಿಯಲ್ಲಿ ಏನು ಬಂದಿದೆ ಇದಕ್ಕೆ ನಾವೇ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ಅದು ಸರಿ ಅಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯಲ್ಲಿ ಹಾಗಾದ್ರೆ ಏನಿದೆ? 11 ಮಂದಿ ಅಮಾಯಕರ ಸಾವಿಗೆ ಯಾರೆಲ್ಲ ಕಾರಣರು? ಇಂತಹ ದುರ್ಘಟನೆ ನಡೆಯಲು ಕಾರಣಗಳೇನಾಯ್ತು? ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳ ಕರ್ತವ್ಯ ಲೋಪ ಇದರಲ್ಲಿ ಅಡಗಿದೆ ಅನ್ನೋದ್ರ ಬಗ್ಗೆ ಕುನ್ಹಾ ವರದಿ ಹೇಳುತ್ತೆ. ಇಂತಹ ಘಟನೆಗಳು ಆಗದಂತೆ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಲಾಗಿದೆ. ಎಲ್ಲದರ ಕುರಿತು ವರದಿಯನ್ನ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು ಕೊಟ್ಟಿದ್ದಾರೆ. ಸೊ ಈ ವರದಿಯ ಆಧಾರದ ಮೇಲೆ ಇವತ್ತು ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆಯುವ ಮೂಲಕವಾಗಿ ಈ 3 ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಮುಂದಾಗಲಾಗಿದೆ. ಸಾವಿನ ಸಂಭ್ರಮ ಹಾಗಾದ್ರೆ ಯಾರ ಹೊಣೆ? ವಿಜಯೋತ್ಸವದ ವೇಳೆ ಅನುಮತಿ ಮತ್ತು ನಿಯಮ ಪಾಲಿಸಲಾಗಿದೆಯಾ? ವಿಜಯೋತ್ಸವ ನಡೆಸೋದಕ್ಕೆ ಅನುಮತಿಯನ್ನ ಪಡ್ಕೊಳ್ಳಲಾಗಿತ್ತ? ನಿಯಮ ಪಾಲನೆ ಮಾಡಿದ್ದಾರಾ? ಕಾಲ್ತುಳಿತಕ್ಕೆ ಕಾರಣಗಳು ಏನು? ಕಾರಣಕರ್ತರು ಯಾರು? ಹಾಗಾದ್ರೆ ಇದರ ನೇರ ಜವಾಬ್ದಾರಿ ಯಾರ್ದೊಬ್ಬರದ್ದು ಇರಬೇಕಲ್ಲ. 11 ಜನರ ಡೆತ್ ಆಗಿದೆ, ಅವ್ರ ಮೇಲೆ ಇವರು ಹೇಳ್ಕೊಂಡಿರೋದಲ್ಲ. ಈಗ ವರದಿಯನ್ನ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು. ಕ್ರೀಡಾಂಗಣದಲ್ಲಿ ಮುಂಜಾಗ್ರತಾ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿತ್ತೆ. ಈ ಪ್ರಶ್ನೆ ಅವತ್ತಿನ ದಿನ ನಡೆದಂತಹ ಘಟನಾವಳಿಗಳು ಯಾವುದು ಇರಲಿಲ್ಲ ಅನ್ನೋದು ಸಾಬೀತುಪಡಿಸ್ತಿತ್ತು. ದುರ್ಘಟನೆಗೆ ಕಾರಣವಾದ ಲೋಪ ಮತ್ತು ಕಾರಣಕರ್ತರನ್ನ ಗುರುತಿಸಿ ಅಂತ ಹೇಳಲಾಗಿರುವಂತಹದ್ದು. ಯಾರು ಹೊಣೆ ಅನ್ನೋದಕ್ಕೆ ಇದು ಗೊತ್ತಾಗಬೇಕು. ಭವಿಷ್ಯದಲ್ಲಿ ಇಂತಹ ಘಟನೆ ಆಗದಿರಲು ಕ್ರಮ ವಹಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇಷ್ಟು ಜನ ಸೇರ್ತಾರೆ ಅಂದಾಗ ಯಾವ ರೀತಿಯಾದಂತಹ ಬಂದೋಬಸ್ತ್ ಆಗಬೇಕು ಮತ್ತು ಮೆಡಿಕಲಿ ಬೇಕಾದಂತಹ ಫೆಸಿಲಿಟೀಸ್ಗಳು ಏನೇನು ಆಗಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಪುಟದಲ್ಲಿ ಚರ್ಚೆ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಈಗ ನ್ಯಾಯಮೂರ್ತಿ ಡಿ ಕುನ್ಹಾ ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಸಂಪುಟದಲ್ಲಿ ಒಪ್ಪಿಗೆಯಾಗಿದೆ. ಕ್ರಿಮಿನಲ್ ಕೇಸ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಇದರ ನಡುವಲ್ಲೇ ಈಗ ಡಿಎನ್ಎ ಸಂಸ್ಥೆ ಏನಿದೆ ಅದು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ನಮಗೆ ಇದನ್ನ ಕ್ಯಾನ್ಸಲ್ ಮಾಡಿ ಈ ವರದಿನ ಅಂಗೀಕರಿಸಬೇಡಿ ಅಂತ. ಸೊ ಏನೆಲ್ಲ ಬೆಳವಣಿಗೆ ಆಗಿದೆ ಇವತ್ತು ಸಂಪುಟದಲ್ಲಿ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ಕ್ಯಾಬಿನೆಟ್ನಲ್ಲೇ ಕೆಲ ನಿರ್ಧಾರಗಳನ್ನು ಮಾಡಿದ್ರು, ಆದರೆ ಅಧಿಕೃತವಾಗಿ ಒಪ್ಪಿಗೆ ಕೂಡ ಸಿಕ್ಕಿರಲಿಲ್ಲ. ಹಾಗೆ ಪೂರ್ಣ ಪ್ರಮಾಣದ ವರದಿಯನ್ನು ಕೂಡ ಒಂದು ರೀತಿಯಲ್ಲಿ ಸ್ಟಡಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಒಂದು ವರದಿಯ ಒಂದು ವಿಚಾರ ಚರ್ಚೆಯನ್ನು ಮುಂದೂಡಿಕೆ ಮಾಡಿದರು. ಪ್ರಮುಖವಾಗಿ ಕುನ್ಹಾ ವರದಿಯಲ್ಲಿ ಏನೆಲ್ಲ ಶಿಫಾರಸುಗಳನ್ನು ಹೇಳಿದಾರೋ ಅದನ್ನು ನಾವು ಜಾರಿಗೆ ತರಬೇಕಾಗತ್ತೆ, ಅದರಂತೆ ನಾವು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಧಿಕೃತವಾಗಿ ಆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಕುನ್ಹಾ ಅವರು ತಮ್ಮ ವರದಿಯನ್ನು ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿ ಮತ್ತು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಒಂದು ತನಿಖಾ ವರದಿಯನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ 6 ಪ್ರಶ್ನೆಗಳನ್ನು ಕೇಳಿದರು. ಆ 6 ಪ್ರಶ್ನೆಗಳ ಆಧಾರದ ಮೇಲೆ ಆ ಒಂದು ಯಾರದೆಲ್ಲ ತಪ್ಪಿದೆ, ಯಾರ ಲೋಪದೋಷಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ವರದಿಯನ್ನು ಕೂಡ ಕೊಟ್ಟು ಪ್ರಮುಖವಾಗಿ ಆರ್ಸಿಬಿ, ಕೆಎಸ್ಸಿಎ ಜೊತೆಗೆ ಡಿಎನ್ಎ ಆ ಒಂದು 3 ಖಾಸಗಿ ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕಾನೂನು ಪ್ರಕಾರ ಒಂದು ಕೇಸನ್ನು ಕೂಡ ದಾಖಲಿಸಬೇಕು ಅಂತ ಶಿಫಾರಸನ್ನು ಮಾಡಿದರು. ಅದನ್ನು ರಾಜ್ಯ ಸರ್ಕಾರ ಒಪ್ಪಿದೆ. ಆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೂ ಕೂಡ ಈಗಾಗಲೇ ಅದಕ್ಕೆ ಕ್ಯಾಬಿನೆಟ್ ಅಂತಿಮವಾಗಿ ನಿರ್ಧಾರಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ಜೊತೆಗೆ ಪೊಲೀಸರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಆ ಒಂದು ವರದಿಯಲ್ಲೂ ಕೂಡ ಹೇಳಿದರು. ಮತ್ತು ಅದರ ಶಿಫಾರಸಲ್ಲೂ ಕೂಡ ಅವರ ವಿರುದ್ಧ ಇಲಾಖಾ ಕ್ರಮ ಆಗಬೇಕಾಗತ್ತೆ ಅಂತ. ಹಾಗಾಗಿ 5 ಪೊಲೀಸ್ ಅಂದರೆ 3 IPS ಅಧಿಕಾರಿಗಳು ಮತ್ತು 2 ಪೊಲೀಸರ ಮೇಲೂ ಕೂಡ ಈಗಾಗಲೇ ಶಿಫಾರಸ್ಸಿನ ಅಂತೆ ಇಲಾಖೆ ಒಂದು ತನಿಖೆಯನ್ನು ನಡೆಸಬೇಕು ಅಂತ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಆದರೆ ಇದು
ಪ್ರತ್ಯೇಕವಾಗಿ ಹೋಲ್ಸೇಲ್ ಆಗಿ ಒಟ್ಟಿಗೆ ಈ ಒಂದು ಇಲಾಖೆ ತನಿಖೆಯನ್ನು ಮಾಡೋದಿಲ್ಲ, ಇಂಡಿವಿಜುವಲ್ ಆಗಿರುತ್ತೆ ಅಂತ. ಅಂದರೆ ಇವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ಈ ರೀತಿಯ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರುಗಳಿಗೆ ಅನುಕೂಲ ಆಗ್ಬೋದು. ಯಾರಿಗೆ ತಪ್ಪು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗುತ್ತೆ, ಉಳಿದವ್ರಂಥವ್ರು ಶಿಕ್ಷೆಯಿಂದ ಬಚಾವಾಗುತ್ತೆ. ಅದಕ್ಕೆ ಈ ರೀತಿ ಅನುಕೂಲ ಆಗುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ಇಲಾಖಾ ತನಿಖೆಯನ್ನು ಮಾಡಿ ಅಂತಲೂ ಕೂಡ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂತಿಮವಾಗಿ ಆ ಒಂದು ಇಲಾಖಾ ತನಿಖೆ ವರದಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಈ ಒಂದು ವರದಿಯ ವಿರುದ್ಧ ಈಗಾಗಲೇ ಕೋರ್ಟ್ ಪ್ರಕರಣ ಕೂಡ ಮೆಟ್ಟಿಲೇರಿರ್ತಕ್ಕಂಥದ್ದು ಆ ಖಾಸಗಿ ಸಂಸ್ಥೆಗಳು. ಹಾಗಾಗಿ ಅಲ್ಲೇನು ತೀರ್ಪು ಬರುತ್ತೆ ಅನ್ನೋ ಆಧಾರದ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಕೂಡ ಸ್ಪಷ್ಟವಾಗಿ ನಿಂತಿರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.